ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್. ನೌಮಿನ್ಯಾಯ ಸುಧಾಧಿಕೃಚ್ಛಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀಸತ್ಯವೃತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ಇಂಟರ್ನೆಟ್ ಪ್ರಾಬ್ಲಮ್ ಆದದ್ರಿಂದ ಪಾಠ ಹೇಳಲಿಕ್ಕಾಗಲಿಲ್ಲ. ಇವತ್ತು ದೇವರ ಅನುಗ್ರಹದಿಂದ ಸರಿ ಇದೆ, ನಿರ್ವಿಘ್ನವಾಗಿ ಪಾಠ ಮಾಡೋಣ. ಹಿಡಂಬನ ಸಂಹಾರ ಮಾಡಿದ್ದಾರೆ ಭೀಮಸೇನ ದೇವರು. ಹಿಡಂಬಾಸುರ ಸತ್ತು ಹೋಗಿದ್ದಾನೆ. ಅವಳ ತಂಗಿ ಭೀಮಸೇನ ದೇವರ ಜೊತೆಗೆ ಮದುವೆ ಮಾಡಿಕೊಳ್ಳಬೇಕು ಅಂತ ತಾನು ತನ್ನ ಶಾಪದ ಮೋಚನೆಗಾಗಿ ಭಾರತೀ ದೇವಿಯಿಂದ ವರವನ್ನು ಪಡೆದು ಭಾರತೀ ದೇವಿಯಿಂದಲೂ ಅವಿಷ್ಟಳಾದಂತಹ ಆ ಹಿಡಂಬಿ ವೇದವ್ಯಾಸ ದೇವರೇ ಸ್ವಯಂ ಖುದ್ದಾಗಿ ಬಂದು ಭೀಮಸೇನ ದೇವರಿಗೆ ನೀನು ಮದುವೆ ಮಾಡಿಕೋ, ಪಾಣಿಗ್ರಹಣವನ್ನು ಮಾಡಿಕೊಂಡು ಅವಳನ್ನು ಉದ್ಧಾರ ಮಾಡು ಅಂತ ವೇದವ್ಯಾಸ ದೇವರು ಅನುಮತಿ ಕೊಟ್ಟ ಮೇಲೆ ಅವಶ್ಯವಾಗಿ ಸ್ವೀಕಾರ ಮಾಡಿಕೊಂಡು, ಅನಂತರದಲ್ಲಿ ಅವರಿಬ್ಬರಲ್ಲಿ ಆ ಇಬ್ಬರು ದಂಪತಿಯಲ್ಲಿ ಹುಟ್ಟಿ ಬಂದವನೇ ಘಟೋತ್ಕಚ ಅಂತನ್ನುವ ಕಥೆಯನ್ನು ಕೇಳಿದ್ದೀರಿ. ಆ ಘಟೋತ್ಕಚನು ಕೂಡ ನಿರ್ರತಿ ಅವನು ಮತ್ತು ರುದ್ರದೇವರ ಆವೇಶ ಇತ್ತು. ಮಹಾಪರಾಕ್ರಮಿ ಅಂತ ಘಟೋತ್ಕಚ ತಾನು ಅವತಾರ ಮಾಡಿದ್ದಾನೆ. ಹುಟ್ಟಿದ ಕೂಡಲೇ ಮಾತು ಹಾಗೆ ಇತ್ತು, ನಿನ್ನ ಮಗ ಮತ್ತು ನೀನು ತಿರುಗಿ ಹೋಗಬೇಕು ಅಂತ ಇತ್ತು. ಅವರು ಕೂಡ ಪ್ರತಿಜ್ಞೆಯಂತೆ ಮಾತು ಕೊಟ್ಟಂತೆ ಜಾತೆ ಸುತೆ ಸಮಯತೋ ಭಗವತ್ಕೃತಾರ್ಥಾತ್ ಸಾ ಭೀಮೋ ಜಗಾದ ಸಸುತಾಂ ಗಮನಾಯತಾಂಚ ಸ್ಮೃತ್ಮಾಭಿಯಾನ ಉಭಯೋರಪಿತಾ ಪ್ರತಿಜ್ಞಾಂ ಚೈಷ ತೇಷಾಂ ವಿಧಾಯ ಜಯೋ ಸುರಲೋಕಮೇವ. ತನ್ನ ಲೋಕಕ್ಕೆ ಹೋಗಿಬಿಡ್ತಾಳೆ. ಹೋಗಬೇಕಾದಾಗ ಒಂದು ಮಾತು ಕೊಡ್ತಾಳೆ, ನೀವು ಯಾವಾಗ ನಮ್ಮನ್ನು ನೆನಪಿಸ್ಕೊಳ್ತೀರಿ ತಕ್ಷಣದಲ್ಲೇ ನಾನು ನನ್ನ ಮಗ ಇಬ್ಬರೂ ಬರ್ತೇವೆ. ಅನೇಕ ಪ್ರಸಂಗಗಳಲ್ಲಿ ಯುದ್ಧ ಸಮಯದಲ್ಲಿ, ಆಮೇಲೆ ಮುಂದೆ ಬದರಿಕಾಶ್ರಮದ ಮುಂದೆ ಹೋಗಬೇಕಾದಾಗ ಪರ್ವತದಲ್ಲಿ ಮೇಲೆ ತಾನು ಕುಡಿಸಿಕೊಂಡು ಹೋಗ್ತಾನೆ. ಆ ಸಮಯದಲ್ಲಿ ಅವರನ್ನು ನೆನಪು ಮಾಡಿಕೊಂಡಾಗ ಘಟೋತ್ಕಚ ತಾನೂ ಬರ್ತಾನೆ, ಇವಳು ಹಿಡಂಬಿನೂ ಬರ್ತಾಳೆ. ಆ ಸಮಯದಲ್ಲಿ ಯಾವಾಗ ನನ್ನನ್ನು ನೆನಪು ಮಾಡ್ಕೊಳ್ತೀರ ಆವಾಗ ನಾನು ಬರ್ತೇನೆ ಅಂತ ತಾನು ಮಾತು ಕೊಟ್ಟು ತನ್ನ ಲೋಕಕ್ಕೆ ಹೋಗಿಬಿಡ್ತಾಳೆ. ಆಗ ವ್ಯಾಸೋಪಿ, ಆ ವೇದವ್ಯಾಸ ದೇವರು ಕೂಡ ಇವರನ್ನು ಕರೆದುಕೊಂಡು ಆ ಬಕಾಸುರನ ಸಂಹಾರ ಮಾಡೋದಕ್ಕಾಗಿ, ದುಷ್ಟನಾದ ಅಸುರ ಅವನನ್ನು ಸಂಹಾರ ಮಾಡೋದಕ್ಕಾಗಿ ಏಕಚಕ್ರ ನಗರಕ್ಕೆ ಕರೆದುಕೊಂಡು ಹೋಗ್ತಾರೆ. ತಮ್ಮ ಶಿಷ್ಯರ ಮನೆಯಲ್ಲಿ ಇವರಿಗೆ ಸ್ಥಳವನ್ನು ಕೊಡಿಸಿ ಇರಿಸ್ತಾರೆ. ತಾನ್ ಬ್ರಾಹ್ಮಣಸ್ಯ ಜಗೃಹೇ ಪ್ರಣಿದಾಯ ಶಿಷ್ಯ ಕೃಷ್ಣ ಶಿಷ್ಯ ಮಮೈತೀತಿ ವಿಪ್ರ ಕುಮಾರ ರೂಪ. ಇವರು ಬ್ರಾಹ್ಮಣರಿದ್ದಾರಪ್ಪ, ಆಶ್ರಯವನ್ನು ಕೊಡ್ರಿ, ಒಳ್ಳೆಯದಾಗ್ತದೆ ನಿಮಗೆ ಅಂತಂದಾಗ ಪ್ರತಿನಿತ್ಯ ಭಿಕ್ಷೆಯನ್ನು ಕೇಳಿ ಊಟ ಮಾಡಬೇಕು. ಅದನ್ನು ಕೇಳಿದ್ದೀರಿ ಕಥೆ ನೀವು. ಹುಂಕಾರವನ್ನು ಹೇಳ್ತಾ ಒಬ್ಬ ಕುಂಬಾರನಿಗೆ ಸಮಸ್ಯೆ ಆದಾಗ ಆ ಕುಂಬಾರನ ಸಮಸ್ಯೆಯನ್ನು ಭೀಮಸೇನ ದೇವರು ಪರಿಹಾರ ಮಾಡಿದರು. ಹೇಗೆ ಅಂತನೂ ಕಥೆಯನ್ನು ಹೇಳಿದ್ದೇನೆ. ಸುಮ್ಮನೆ ಮತ್ತೆ ಲಿಂಕ್ ಸಿಗಬೇಕು ಅನ್ನೋ ಸಲುವಾಗಿ ಹೇಳ್ತಾ ಇದ್ದೇನೆ. ಆ ಕುಂಬಾರನ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದಕ್ಕೆ ಸಂತೋಷಪಟ್ಟು ಅವನು ಕೂಡ ಒಂದು ಗಡಿಗೆಯನ್ನು ಮಾಡಿಕೊಡ್ತಾನೆ, ದೊಡ್ಡದಾದ ಭಾಂಡಿಯನ್ನು. ಭೀಮಸೇನ ದೇವರಿಗೆ ಸಮಾಧಾನ ಆಗಬೇಕು ಅಷ್ಟು ದೊಡ್ಡದಾದ ಭಾಂಡೆಯನ್ನು ಮಾಡಿಕೊಡ್ತಾನೆ.
ಮಾಡಿಕೊಟ್ಟು ಮ್ಯೂಟ್ ಮಾಡ್ರಿ, ಮಾಡಿಕೊಟ್ಟು ತಾನು ಆ ಭಾಂಡೆಯಲ್ಲೇನೆ ಭಿಕ್ಷೆಯನ್ನು ಕೇಳುತ್ತಿರ್ತಾರೆ. ಜೋಶಿಯವರು ಮ್ಯೂಟ್ ಮಾಡ್ರಿ. ಆಗ ಭಿಕ್ಷೆಯನ್ನು ಬೇಳ್ತಾ ಬೇಳ್ತಾ ಕೊನೆಗೆ ಧರ್ಮರಾಜ ಹೇಳ್ತಾನೆ, ನೀನು ಭಿಕ್ಷೆ ಕೇಳಬೇಡಪ್ಪ, ನೀನು ಭಿಕ್ಷೆ ಕೇಳುವುದಂದ್ರೇನು ಜಬರಿಸಿ ತೊಗೊಂಡು ಬರುವಂತಿದೆ, ಎಲ್ಲರೂ ಗುರುತು ಮಾಡಿಕೊಳ್ತಾರೆ ಇವನೇ ಭೀಮ ಅಂತ ಹೇಳಿ, ಹಾಗಾಗಿ ನೀನು ಮನೆಯಲ್ಲಿ ಕೂತಿರು, ನಾವು ಹೋಗಿ ತೊಗೊಂಬರ್ತೇವೆ ಅಂತ ಹೇಳಿ ಅರ್ಜುನನ ಕುಲ ಸಹದೇವರಿಗೆ ಕಳಿಸ್ತಾನೆ. ಭಿಕ್ಷೆಯನ್ನು ಕೇಳಿ ಒಂದು ದಿವಸ ಏನಾಗ್ತದೆ, ಯಾವ ಬ್ರಾಹ್ಮಣನ ಮನೆಯಲ್ಲಿ ಇವರು ಇರ್ತಾರೋ ಆ ಬ್ರಾಹ್ಮಣನ ಮನೆಯಲ್ಲಿ ಸಮಸ್ಯೆ ಬರ್ತದೆ. ಏನು ಸಮಸ್ಯೆ ಬರ್ತದೆ ಅಂದರೆ, ಆ ಬಕಾಸುರನಿಗೆ 13 ವರ್ಷ ಆಗಿರುತ್ತದೆ, ತಾವು ಕಪ್ಪನ್ನು ಕೊಡ್ತಾ ಇರ್ತಾರೆ ಒಪ್ಪಂದ ಮೇಲೆಗೆ. ಏನು ಕಪ್ಪು ಅಂತಂದರೆ ಬಂಡಿ ತುಂಬ ಅನ್ನ ಭಕ್ಷ್ಯಭೋಜ್ಯಗಳು, ಅದರಂತೆ ಒಂದು ನರಬಲಿ ಮತ್ತು 2 ಎತ್ತುಗಳನ್ನು ಕರೆದುಕೊಂಡು ಹೋಗಿ ಅವನು ಮುಂದೆ ಇಡಬೇಕು, ಅವನು ತಿಂದು ಹಾಕಬೇಕು, ಹೀಗಿರ್ತದೆ. ಇವನ ಸರದಿ ಬಂದಿರ್ತದೆ, ಇವನ ಪಾಳಿ ಬಂದಿರ್ತದೆ. ಹಾಗಾಗಿ ಏನು ಮಾಡಬೇಕು ಅಂತ ಅಳ್ತಾ ಅಳ್ತಾ ಕೂತಿರ್ತಾರೆ. ಅದು ಕಿವಿಗೆ ಕೇಳುತ್ತದೆ ಭೀಮಸೇನ ದೇವರಿಗೆ. ಕೇಳಿದಾಗ ಭೀಮ ಹೋಗಬೇಕು ಅಂತ ನೋಡಿದರೆ ಅಲ್ಲಿ ಹೆಣ್ಣುಮಕ್ಕಳು ಇರ್ತಾರೆ, ತಾಯಿ ಹಾಲು ಕುಡಿಸ್ತಿರ್ತಾಳೆ, ಒಳಗೆ ಹೋಗೋದು ಸರಿಯಲ್ಲ. ಯಾತೇಶು ಏಕತ್ರ ಮಾತೃ ಸಹಿತಸ್ಸ ಕದಾಚಿದಾಸ್ತೆ ಲಜ್ಜೇದಿತಿ ಸ್ಮ ಜನನೀಂ ಅವದತ್ತನ್ನ ಚಾದ. ಅವರು ನಾಚಿಕೆ ಪಟ್ಕೊಳ್ತಾರೆ, ಹಾಗಾಗಿ ನಾವು ಒಳಗೆ ಹೋಗಬಾರ್ದು ಅಂತ ತಾಯಿಯನ್ನು ಒಳಗೆ ಕಳಿಸ್ತಾನೆ. ತಾಯಿಯೂ ಕೂಡ ಕುಂತಿಯು ಹೇಳಿದ ಕೂಡಲೇ ಒಳಗೆ ಹೋಗೋದಿಲ್ಲ, ಅವರಲ್ಲಿ ಪರಸ್ಪರವಾಗಿ ಮಾತು ನಡೀತಾ ಇರ್ತದೆ. ಯಾವ ಮಾತಿಗೆ ನಾನು ಒಳಗೆ ಹೋದರೆ ಸಮಂಜಸವೋ ಆ ಮಾತಿಗಾಗಿ ಕುಂತಿ ಕಾಯ್ತಾ ಕೂತಿರ್ತಾಳೆ. ಹೇಗಿದೆ ನೋಡ್ರಿ, ಧರ್ಮವು ಅತ್ಯಂತ ಸೂಕ್ಷ್ಮವಾದ ಧರ್ಮಗಳಿದೆ. ಆ ಧರ್ಮವನ್ನು ಕಾಪಾಡಿಕೋಬೇಕು. ತತ್ಕಾಲ ಏವರುದಿತು ನಿಜವಾಸ ಹೇತೋರ್ ವಿಪ್ರಸ್ಯ ದಾರ ಸಹಿತ ನಿಶಮ್ಯ ಭೀಮಃ. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ಜಾನೀಹಿ ವಿಪ್ರವೃದಿತಂ, ಅಲ್ಲಮ್ಮ ನಮಗೆ ಗೊತ್ತಿತ್ತು ಇಲ್ಲಿ ಬಕಾಸುರನ ಕಾಟ ಇದೆ. ಬ್ರಾಹ್ಮಣ ತನ್ನ ಹೆಂಡತಿಗೆ ಹೇಳ್ತಾ ಇದ್ದಾನೆ, ಇಲ್ಲಿ ಬಕಾಸುರನ ಕಾಟ ಇದೆ, ಈ ಊರಿನಲ್ಲಿ ಇರುವುದು ಬೇಡ ಅಂತ ನಾನು ಹೇಳಿದೆ, ನೀನೇ ಇರೋಣ ಅಂತಂದು, ಹಾಗಾಗಿ ಇಲ್ಲಿ ಇರು ಪ್ರಸಂಗ ಬಂತು. ಈಗ ನೋಡು, ನಮ್ಮ ಪಾಲಿಗೆ ಯಾರೋ ಒಬ್ಬರು ಈಗ ಬಕಾಸುರನ ತುತ್ತಾಗಬೇಕಾಗಿದೆ, ಅವನಿಗೆ ಬಾಯಿಗೆ ಆಹಾರ ಆಗಬೇಕಾಗಿದೆ. ಈ ನಿನ್ನ ಮಾತು ಕೇಳಿ ಇದಾಯ್ತು ಪ್ರಸಂಗ, ಮಾಡಬಾರ್ದಾಗಿತ್ತು ನಾವು. ಸಾ ಸಂವೃತೈವ ಸಕಲಂ ವಚನಂ ಗೃಹೇಸ್ಯ ಶುಶ್ರಾವ ವಿಪ್ರ. ಆಗ ಅವಳು ಹೇಳ್ತಾಳೆ, ನೀನು ಹೋದರೆ ನಾನು ಸುಮಂಗಲ ಸ್ತ್ರೀ ಅಂತ ಆಗೋದಿಲ್ಲ, ನಾನು ಹಾಗೆ ಮತ್ತೆ ವಿಧವೆಯಾಗಿ ಸಾಯಬೇಕಾಗ್ತದೆ, ಅದು ನನಗೆ ಪುಣ್ಯ ಬರೋದಿಲ್ಲ. ಹಾಗಾಗಿ ನಾನು ಮತ್ತೆ ಸುಮಂಗಲಿಯಾಗಿಯೇ ಸಾಯ್ತೇನೆ, ನಾನೇ ಹೋಗ್ತೇನೆ ಅಂತ ತಾನು ಮಾತನಾಡ್ತಿರ್ತಾಳೆ. ಈ ಕಡೆಗೆ ಪುಂಸಾನಯಾಸ ಸಹಿತ ನುಡಯ ಪುಂಸಾಂ ನೇವಾಸ್ತಿ ನೋ ಅವದತಾಂಸ ಸಮಸ್ತ ನಾಶಃ ಅನ್ಯತ್ರ ಯಾಮೀತಿ ಪೂರ್ವಮುದಾವೃತಂ ನೇತತ್ ಪ್ರಿಯೇ ತವ ಮನೋಗತ ಮಾಸಯಾಮ ಯಾಸ್ಯಾಮಿ ರಾಕ್ಷಸ ಮುಖಂ ಸ್ವಯಮೇವ ಭರ್ತು. ಬ್ರಾಹ್ಮಣ ಹೀಗೆ ಹೇಳ್ತಾನೆ, ಮತ್ತೆ ಹೆಂಡತಿ ಹೀಗೆ ಹೇಳ್ತಾಳೆ. ಸಣ್ಣ ಹುಡುಗಿ ಇರ್ತಾಳೆ, ಸ್ವಲ್ಪ ತೆವಳಕ್ಕೆ ಬಂದ ಹುಡುಗಿ, ಅವಳು ಹೇಳ್ತಾಳೆ, ಕನ್ಯೆ ನಾನಿದ್ದೇನು ಮಾಡಬೇಕಾಗಿದೆ, ನಾನಿದ್ದು ವೇಸ್ಟು, ನೀ ಮಗ ಇದ್ದಾನೆ, ಅವನನ್ನು ರಕ್ಷಣೆ ಮಾಡ್ರಿ, ಗಂಡ ಹೆಂಡತಿ ನೀವಿಬ್ಬರಿ ಇದ್ದೀರಿ, ಆರಾಮಾಗಿರ್ರಿ, ನಾನಿದ್ದೇನು ಪ್ರಯೋಜನ ಇಲ್ಲ, ನಾನು ಹೋಗ್ತೇನೆ ಅಂತಂದಾಗ ಅಪ್ಪ ಬೈತಾನೆ, ಛೀ ಛೀ ಹಾಗೆಲ್ಲ ಮಾತನಾಡುವಂತಿಲ್ಲ, ದಿಕ್ ನಿನ್ನ ಮಾತಿಗೆ ತಿರಸ್ಕಾರ ಮಾಡ್ತೇನೆ. ಕನ್ಯಾ ಚೈಹ ಮಹಮೇತಿ ಕನ್ಯಕಾರ್ಥ ಇತ್ಯುಕ್ತ ಆಹ ದಿಗಿತಿ ಸ್ಮ ಸ ವಿಪ್ರವರ್ಯ. ಕನ್ಯಾ ಎಷ್ಟು ಉತ್ತಮ ಸ್ವರೂಪದವಳು, 2 ಕುಲಗಳನ್ನು ತಾರಣೆ ಮಾಡುವ ಶಕ್ತಿ ಆ ಕನ್ಯೆಗಿದೆ. 2 ಕುಲಗಳು, ತಂದೆಯ ಕುಲ, ಈ ಕಡೆಗೆ ಗಂಡನ ಕುಲ ವಂಶ, 2 ವಂಶಗಳನ್ನು ಅಭಿವೃದ್ಧಿ ಮಾಡುವ ಉತ್ತಮ ಶಾಸ್ತ್ರ ಸಂಸ್ಕಾರಗಳನ್ನು ಕೊಟ್ಟು ಗಂಡನನ್ನು, ಮಕ್ಕಳನ್ನು, ಅತ್ತೆ ಮಾವಂದ್ರನ್ನು ನೋಡಿಕೊಳ್ಳುವ ಜವಾಬ್ದಾರಿ, ಈ ಕಡೆಗೆ ತಂದೆ ತಾಯಿಗಳು ಆ ವಂಶ ಆ ಕುಲಗಳನ್ನು ನೋಡುವಂತಹ ಜವಾಬ್ದಾರಿ. ಹಾಗಾಗಿ ನೀನು ಸಾಯ್ತಕ್ಕದ್ದಲ್ಲ, ನೀನು ಹೋಗ್ತಕ್ಕದ್ದಲ್ಲ ಅಂತ ಅವನನ್ನು ತಳಿತಾನೆ. ಸಣ್ಣ ಕೂಸು ಇರ್ತದೆ, 3-4 ವರ್ಷದ ಕೂಸು. ಆ ಕೂಸು ಈ ಮಾತುಗಳನ್ನು ಕೇಳಿ ತಾನೂ ಹೇಳುತ್ತದೆ, ಏನಂತ, ಏವಂ ಮೃದು ಸಹಿತ. ಎಲ್ಲರೂ ಅಳ್ತಾ ಇದ್ದಾರೆ, ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ಆಗ ಏವಂ ಮೃದು ಸಹಿತೆ ಕುಮಾರಕೋಸ್ಯ ಪ್ರಾಹಸ್ವ ಹಸ್ತಕ ತೃಣಂ ಪ್ರತಿದರ್ಶ ಚೇಷ. ಆ ಸಣ್ಣ ಕೂಸು ಪಕ್ಕಕ್ಕೆ ಬ್ರಾಹ್ಮಣರು ಅಂತಂದ್ಮೇಲೆ ಮನೆಯಲ್ಲಿ ದರ್ಭ ಇರ್ತದೆ, ಆ ದರ್ಭ ಕಡ್ಡಿಯನ್ನು ತಗೊಂಡು, ಈ ಕಡ್ಡಿಯಿಂದ ಬಕಾಸುರನ ಸಂಹಾರ ಮಾಡ್ತೇನೆ ಅಪ್ಪ ಅಮ್ಮ, ನೀವೇನು ಕಾಳಜಿ ಮಾಡಬೇಡ್ರಿ, ನಾನು ಹೋಗ್ತೇನೆ ಅಂತ ಆ
ಆ ಕೂಸು ಪಾಪ ಮಾತನಾಡುತ್ತದೆ. ಏತೇನ ರಾಕ್ಷಸಮಹಂ ನಿಹಶ್ಯ ಏವ ಇತ್ಯುಕ್ತೆ ಸುವಾಕ್ಯ ಮನುಸಾ ಪ್ರವೇಶ ಕುಂತಿ. ಇಷ್ಟು ಮಾತು ನಡೀತಾ ಇದ್ದಾಗ ಆ ಸಣ್ಣ ಕೂಸು ಮಾತನಾಡಿ ಮುಗಿಸಿದ ಮೇಲೆ ತಾನು ಕುಂತಿ ಒಳಗೆ ಹೋಗ್ತಾನೆ. 4 ಮಂದಿ ಮಾತಾಡ್ಲಿಕ್ಕೆ ಪ್ರಸಂಗ ಸಿಕ್ತು. ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಾನು ಹೇಳಿಕೊಂಡ್ರು. ಬ್ರಾಹ್ಮಣ ವಿಪ್ರ ಅವನು ಹೇಳ್ತಾನೆ, ನಾನು ಮೊದಲು ಹೋಗ್ತೇನೆ. ಇಲ್ಲ ಬೇಡ, ನೀವಿದ್ದರೆ ನಾನು ವಿಧವೆ ಆಗಿಬಿಡ್ತೇನೆ, ನಾನು ಹಾಗೆ ಸತ್ತರೆ ನನಗೆ ಸ್ವರ್ಗ ಸಿಗುವುದಿಲ್ಲ, ನಾನೇ ಹೋಗಬೇಕು. ನೀವಿಬ್ಬರು ಅಪ್ಪ ಅಮ್ಮ ಬೇಕು ಮಗನನ್ನು ನೋಡಿಕೊಳ್ಳಿಕ್ಕೆ, ನಾನಿದ್ದೇನು ವೇಸ್ಟ್ ಇದೆ, ನಾನು ಸ್ತ್ರೀ ಇದ್ದೇನು ಉಪಯೋಗ ಇಲ್ಲ ಅಂತ ಮಗಳು ಹೇಳಿದರೆ ಮಗಳನ್ನು ತಡಿತಾರೆ. ತಾನು ಮಗ ಹೇಳ್ತಾನೆ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಕುಂತಿ ಪ್ರವೇಶ ಮಾಡಿ, ಯಾಕೆ ಅಳ್ತಾ ಇದ್ದೀರಿ, ಏನು ಸಮಸ್ಯೆ ಆಗಿದೆ, ನನಗೆ ಇದಕ್ಕೆ ಏನಾದರೂ ಹೇಳಲಿಕ್ಕೆ ಸಾಧ್ಯ ಇದ್ದರೆ ಹೇಳ್ರಿ. ಪೃಷ್ಠಸ್ತಯಾಸದ ವಿಪ್ರವರೋ ಬಕಸ್ಯ. ಇಲ್ಲ ಇಲ್ಲಿ ಬಕಾಸುರ ಅಂತಿದ್ದಾನೆ, ಭಾರಿ ಪರಾಕ್ರಮಿ ಅವನು. 13 ವರ್ಷದಿಂದ ಸಂವತ್ಸರ ತ್ರಯಯುಗೆ ದಶಕೇಚ ಕರಂಚ ಪ್ರಾತಿಸ್ವಿಕಂಚ ಮುಖ ಮಾತುಲಸ್ಯ. ದಶಮುಖ ರಾವಣ, ಆ ರಾವಣನ ಮಾವ ಅವನು, ಸೋದರ ಮಾವ. ಹಾಗಾಗಿ ಆ ರಾವಣನ ಮಾವ ಭಾರಿ ಪರಾಕ್ರಮಿ. 13 ವರ್ಷಗಳಿಂದ ಪ್ರತಿ ಮನೆಗೆ ಅವನ ಮನೆಯಿಂದ ಕಪ್ಪು ಹೋಗಬೇಕು ಅವನಿಗೆ. ಶುತ್ವಾ ತಮುಗ್ರ ಮಹಾಪರಾಕ್ರಮಿಯಾದ ರಾಮ ಇದ್ದ. ಆ ರಾಮನ ಬಾಣಕ್ಕೆ ಭೀತನಾಗಿ ತಾನು ಒಂದು ಗುಹೆಯಲ್ಲಿ ಹೋಗಿ ಅಡಿಕೊಂಡು ಬಿಟ್ಟಿದ್ದ. ಯಾರು? ಈ ಬಕಾಸುರ. ಆಮೇಲೆ ಅವನು ಮತ್ತು ಪರಂಧಾಮಕ್ಕೆ ಹೋದ ಮೇಲೆ ಹೊರಗೆ ಬಂದು ನಮಗೆಲ್ಲ ತಂದೆ ಕೊಡ್ತಾ ಇದ್ದಾನೆ, ಕಪ್ಪು ಕೇಳ್ತಾ ಇದ್ದಾನೆ. ದತ್ತಕರಂ ವಿಷ್ಟಂ ವಿಲೇಶ್ವತ ಧ್ರುವಾನ್ ವರಮಾಶು ಶ್ರುತ್ವಾ ಭಿತ್ತೇವತೈ ತದನು ದತ್ತಕರಂ ನ ದಸ್ಯ ನನಂದ ಏವಂ ಬಲಾಢ್ಯ. ಮತ್ತು ಅವನು ಅಷ್ಟಿಷ್ಟು ಸಾಮರ್ಥ್ಯ ಇದ್ದವನಲ್ಲ, ಮಹಾಪರಾಕ್ರಮಿ ಅವನು. ಸ್ವಲ್ಪ ಶಕ್ತಿ ಇದ್ದವನಲ್ಲ, ಮಹಾಪರಾಕ್ರಮಿಯಾಗಿದ್ದಾನೆ. ಬಲಾಢ್ಯಂ ಅಮಮ ಆಶ ನಿಹತ್ಯ ಭೀಮಃ ಕೀರ್ತಿಂಚ ಧರ್ಮಮಧಿಕಂ. ತಾನು ವಿಚಾರ ಮಾಡ್ತಾಳೆ ಕುಂತಿ. ಬಹಳ ಸಂತೋಷಪಟ್ಲಂತೆ. ಸಂತೋಷಪಟ್ಟು, ಓ ಇಷ್ಟು ಬಲಿಷ್ಠನಿದ್ದಾನೆ ರಾವಣನ ಮಾವ ಮತ್ತು ಇಷ್ಟು ಪರಾಕ್ರಮಿ ಇದ್ದಾನೆ, ಹಾಗಾಗಿ ನನ್ನ ಮಗನಾದ ಭೀಮ ಅವನನ್ನು ಕೊಲ್ತಾನೆ. ನಾನು ಹೇಳಿ ಕೊಲಿಸಿದ್ದಕ್ಕೆ ನನಗೂ ಪುಣ್ಯ ಬರುತ್ತದೆ. ಅವನು ನರಭಕ್ಷಕ, ಅವನು ಬ್ರಾಹ್ಮಣರ ದ್ವೇಷಿ, ಧರ್ಮ ವಂಚನೆ ಮಾಡುವನು. ಅಂಥವನನ್ನು ಕೊಂದರೆ ಭೀಮಸೇನ ದೇವರಿಗೆ ಪುಣ್ಯ ಬರುತ್ತದೆ, ಭೀಮಸೇನ ದೇವರಿಗೆ ಹೇಳಿದ್ದಕ್ಕೆ ನನಗೆ ಪುಣ್ಯ ಬರುತ್ತದೆ. ಹಾಗಾಗಿ ನಾನು ಈ ಮಾತನ್ನು ಭೀಮಸೇನ ದೇವರಿಗೆ ಹೇಳಬೇಕು. ಅವರು ಬಹಳ ದಿವಸ ಆಯಿತು ಯಾವ ಕೈ ಹೊಂದಿಲ್ಲ, ಹಾಗಾಗಿ ಅವ್ರನ್ನ ಹೇಳಬೇಕು ಅಂತ ಹೇಳಿ ಸಂತೋಷ ಪಡ್ತಾಳೆ. ಸರ್ವೇ ವಯಂ ಚ ತಮನೋ ಪ್ರಗೃಹೀತ ಧರ್ಮ ಯಾಸ್ಯಾಮ ಇತ್ಯವದಾಶು ಧರಾಸುರಂ ಸುರಂ ತಂ ಸಂತಿಸ್ಮ. ಆಗ ಅವಳು ಹೇಳ್ತಾಳೆ ಕುಂತಿ, ಬ್ರಾಹ್ಮಣ ಯಾಕೆ ಸಮಸ್ಯೆ ಮಾಡಿಕೊಂಡಿ? ನನಗೆ 5 ಜನ ಮಕ್ಕಳಿದ್ದಾರೆ. ಸಂತಿಸ್ಮ ವಿಪ್ರವರ ಪಂಚಸುತಾಮಮಾದ್ಯ ತೇಷ್ವೇಕ ಏವ ನರವೈರಿ ಮುಖಾಯಾತು. ಒಬ್ಬನು ನಾನು ಕೊಟ್ಟು ಕಳಿಸ್ತೇನೆ. ನಿನಗೆ ಒಂದೇ ಹೆಣ್ಣು ಒಂದೇ ಗಂಡು, 4 ಜನ ನಿಮ್ಮ ಕುಟುಂಬ. ಯಾರೋ ಒಬ್ಬರು ಇಲ್ಲ ಅಂತ ಆದರೆ ಸಮಸ್ಯೆ ಆಗ್ತದೆ. ನಮಗೆ ಹಾಗಿಲ್ಲ, ನನ್ನ ಗಂಡ ಅಂತೂ ಇಲ್ಲೇ ಇಲ್ಲ, ನಾನು ಒಬ್ಬಳು, 5 ಜನ ಮಕ್ಕಳಿದ್ದಾರೆ, ಅದರೊಳಗೆ ಒಬ್ಬನು ಇಲ್ಲ ಅಂತಂದ್ರೆ ನನಗೇನು ಸಮಸ್ಯೆ ಇಲ್ಲ, ನಾನು ಕಳಿಸ್ತೇನೆ ಅಂತ ಕುಂತಿ ಹೇಳ್ತಾಳೆ. ಏನು 5 ಹಣ್ಣುಗಳಿದ್ದಾಗ ಒಂದು ಹಣ್ಣನ್ನು ಎತ್ತಿ ಬಿಸಾಕುದಂಗ ಇದು? ಆದರೆ ಭೀಮ ಯಾರು ಗೊತ್ತು, ಭೀಮರ ಪರಾಕ್ರಮ ಗೊತ್ತು. ಹಿಂದೆ ನಾವು ಹೇಳಿದ್ದೇವೆ, ಇಂಥ ಧರ್ಮಚ್ಯುತನಾದ ನರಭಕ್ಷಕನಾದಂತಹ ಆ ಬಕಾಸುರನ ಸಂಹಾರ ಮಾಡ್ತಾನೆ ಭೀಮ. ಸಂಹಾರ ಮಾಡಿದ ಪುಣ್ಯ ಬರ್ತದೆ, ಕೀರ್ತಿ ಬರ್ತದೆ, ನನಗೂ ಪುಣ್ಯ ಬರ್ತದೆ ಅಂತ ಪೂರ್ಣವಾಗಿ ಭರವಸೆ ಇದೆ ಅವಳಿಗೆ, ತಿಳಿದಿದ್ದಾಳೆ. ಭೀಮಸೇನ ದೇವರ ಬಲ ಗೊತ್ತಿದೆ. ಹಾಗಾಗಿ ಈ ಮಾತನ್ನು ಹೇಳ್ತಾ ಇದ್ದಾಳೆ ಹೊರತು ಮಗನ ಮೇಲೆ ಭೀಮನ ಮೇಲೆ ಪ್ರೀತಿ ಇದ್ದಿದ್ದಿಲ್ಲ, ಅವನನ್ನು ಬಿಟ್ಟು ಕೊಟ್ಬಿಡ್ತೇನೆ ಹಾಗೆಲ್ಲ ಹೇಳಿದ್ದಲ್ಲ. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ಅಮ್ಮ ನಿನ್ನ ಮಗನನ್ನು ಬಲಿ ಕೊಟ್ಟರೆ ನನಗೆ ಪಾಪ ಬರ್ತದೆ. ಈಗ ಮೊದಲೇ ನಾನು ಪಾಪಿಷ್ಟ, ಅದರೊಳಗೆ ಮತ್ತೆ ಪಾಪ ಬೆಳೆಸುವುದಾಗ್ತದೆ. ಇತ್ಯುಕ್ತ ಆಹಸತತೆ ಸುತವದ್ಯಯಾಹಂ ಪಾಪೋ ಭವಾನಿ ತವ ಹಂತ ಮಮೋ ಅತಿಧೀರಂ. ಹಾಗಾಗಿ ಕೊಡೋದು ಬೇಡ ಅಂದರೆ ಆಗ ಕುಂತಿ ಹೇಳ್ತಾಳೆ, ನನ್ನ ಮಗ ಸಾಮಾನ್ಯ ಅಲ್ಲಪ್ಪ, ನೀನು ತಿಳಿದಂತೆ ದೇವಾದಿ ದೇವತೆಗಳು ಅಸುರರು ಯಾರು ಬಂದರೂ
ಅವನನ್ನು ಮಣಿಸ್ಲಿಕ್ಕಾಗೋದಿಲ್ಲ, ಅವನನ್ನು ಏನೂ ಮಾಡಲಿಕ್ಕಾಗೋದಿಲ್ಲ, ಅವನು ಮೈಯಲ್ಲಿದ್ದ ಒಂದು ಕೂದಲನ್ನು ಅಳೆಯಾಡಿಸ್ಲಿಕ್ಕಾಗೋದಿಲ್ಲ. ಹಾಗಾಗಿ ಏನು ಸಮಸ್ಯೆ ಮಾಡಿಕೊಳ್ಳುವ ಅಗತ್ಯವಿಲ್ಲ. ಉಕ್ತೈವ ಆಚಪೃತಯ ತನಯೇ ಮದೀಯೇ ವಿದ್ಯಾಸ್ತಿ ದಿಕ್ಪತಿಭಿರ್ಯಾಪ್ಯ ವಿಷಕ್ಯ ರೂಪ ಉಕ್ತೋಪಿನೋ ಗುರುಭಿರೇಶ ನಿಯುಕ್ತ ಏತಾಂ ಮಧ್ಯಸ್ಥತಾಪಿ ನ ಸುರಾಸುರ ಲೋಕಪಾಲೇ. ಸುರ ಅಸುರರು ಲೋಕಪಾಲರು ಯಾರು ಬಂದರೂ ಮಂತ್ರದ ಪ್ರಭಾವದಿಂದ ಅವನನ್ನು ನಾನು ಪಡೆದಿದ್ದೇನೆ. ಮಹಾ ಸಮರ್ಥ ನನ್ನ ಮಗ, ಏನೇನು ಸಮಸ್ಯೆ ಆಗುವುದಿಲ್ಲ, ನೀನೇನು ಕಾಳಜಿ ಮಾಡಬೇಡ. ನಿಮಗೆ ಬಂದ ಸಮಸ್ಯೆ, ನಿಮ್ಮ ಊರಿಗೆ ಬಂದ ಸಮಸ್ಯೆ ಎಲ್ಲವನ್ನೂ ಪರಿಹಾರ ಮಾಡ್ತಾನೆ ಅವನು. ಉಕ್ತೈವ ಮೇತ್ಯ ನಿಖಿಲಂಸ ಜಗಾದ ಭೀಮಃ. ಇಷ್ಟು ಹೇಳಿ ಅವ್ರ ಕಡೆಯಿಂದ ಒಪ್ಪಂದು ತಗೊಂಡು ತಾನು ಮನೆಗೆ ಬರ್ತಾಳೆ ಕುಂತಿ. ಮನೆಗೆ ಬಂದು ಭೀಮನಿಗೆ ಹೇಳ್ತಾಳೆ, ಭೀಮ ನಿನಗೊಂದು ಒಳ್ಳೆ ಸುದ್ದಿ ಹೇಳ್ತೇನೆ, ನೀನು ಖುಷಿ ಆಗ್ತಿ, ಭಾಳ ದಿವಸ ಆಯ್ತಲ್ಲ ನಿನಗೆ ಬೇಸರ ಆಗಿತ್ತು, ನಿನಗೊಂದು ಒಳ್ಳೆ ಸುದ್ದಿ ಹೇಳ್ತೇನೆ. ಏನು? ಇಲ್ಲ, ಇಲ್ಲಿ ಬಕಾಸುರ ಅಂತ ಇದ್ದಾನೆ, ಅವನು ಹೀಗೆಲ್ಲ ಕಂಡೀಷನ್ ಹಾಕಿದ್ದಾನೆ. ಪ್ರತಿನಿತ್ಯ ಮನೆಯಿಂದ ಒಂದು ಭಂಡಿ, ಆ ಭಂಡಿ ತುಂಬೆಲ್ಲ ಅನ್ನ ಭಕ್ಷ ಭೋಜ್ಯಗಳು ಮತ್ತು ಒಬ್ಬ ಮನುಷ್ಯ, 2 ಎತ್ತುಗಳು ಹೋಗ್ಬೇಕಂತೆ. ಅವನೆಲ್ಲ ತಿಂದು ಹಾಕ್ತಾನಂತೆ, ನರಭಕ್ಷಕ ಅವನು, ದುಷ್ಟ ನೀಚ. ಅವನನ್ನು ಕೊಂದು ಬರಬೇಕು ನೀನು, ಇವತ್ತು ನೀನೇ ಹೋಗಬೇಕು. ನಾವು ಇದ್ದ ಬ್ರಾಹ್ಮಣನ ಮನೆ ಅವನ ಸರದಿ ಬಂದಿದೆ, ಅವನ ಪಾಳಿ ಬಂದಿದೆ, ಹಾಗಾಗಿ ಅವನ ಪರವಾಗಿ ನೀವೇ ಹೋಗ್ಬೇಕಿವತ್ತು ಅಂದಾಗ ಭೀಮಸೇನದೇವರಿಗೆ ಎಲ್ಲಿದ್ದ ಖುಷಿ, ಬಹಳ ಸಂತೋಷ ಆಯ್ತಂತೆ. ನಮ್ಗೆ ಯಾರೋ ದಕ್ಷಿಣೆ ಕೊಟ್ಟರೆ, ಅಥವಾ ಯಾವುದೋ ಪ್ರವಚನಕ್ಕೆ ಪಾಠಕ್ಕೆ ಕರೆದರೆ, ಅಥವಾ ಏನಾದರೂ ಸ್ವಾಮಿಗಳು ಬಡಿಸಿದರೆ ಏನೋ ಖುಷಿ ಆಗ್ಬೇಕಲ್ಲ, ಹಾಗೆ ಖುಷಿ ಆಗ್ಬಿಡ್ತಂತೆ ಭೀಮಸೇನದೇವರಿಗೆ. ಬಹಳ ಸಂತೋಷ ಆಯ್ತಂತೆ. ತಾಯಿ ಯಾವುದಕ್ಕೆ ಕಳಿಸ್ತಾ ಇದ್ದಾಳೆ, ಯಾರನ್ನ ಕಳಿಸ್ತಾ ಇದ್ದಾಳೆ ನೋಡ್ರಿ. ಆದರೆ ಭೀಮಸೇನದೇವರೇನು ತಾಯಿಗೆ ಗೊತ್ತು, ತಾಯಿ ಏನು ಭೀಮಸೇನದೇವ್ರಿಗೆ ಗೊತ್ತು. ಹಾಗಾಗಿ ಸಂತೋಷಪಟ್ಟರಂತ ಭೀಮಸೇನದೇವರು. ಸಂತೋಷಪಟ್ಟು ಪ್ರಾಪ್ತಂ ವಿಲೋಕ್ಯ ತಮದೀವ ವಿಘೂರ್ಣ ನೇತ್ರಂ, ಕಣ್ಣು ಅರಳಿಸಿದ್ದಾರಂತೆ ಸಂತೋಷಪಟ್ಟಾಗ. ಮುಖ ಅರಳಿದೆ, ಕಣ್ಣು ಅರಳಿದೆ, ಬಹಳ ಹಿಗ್ಗಿಸಿಕೊಂಡು ನಿಂತಿದ್ದಾರೆ ಭೀಮಸೇನದೇವರು. ಇದನ್ನು ನೋಡಿ ಧರ್ಮರಾಜ ಅರ್ಜುನ ಕೇಳ್ತಾ ಇದ್ದಾರಂತೆ, ಯಾಕೆ ಎಷ್ಟು ಭೀಮ ಸಂತೋಷದಿಂದಾನಮ್ಮ, ನೀನು ಸಂತೋಷದಿಂದಿದ್ದಿ, ಏನು ಸುದ್ದಿ, ಇವತ್ತೇನಾದರೂ ಪರವಾನ ಮಾಡಿಯಾ, ಏನಾದರೂ ಭಕ್ಷಭೋಜ್ಯಗಳನ್ನು ಮಾಡಿಯಾ, ಏನು ಕತೆ ಏನು ಅಂತ ಭೀಮಸೇನದೇವರಿಗೆ ಕುಂತಿದೇವಿಗೆ ಧರ್ಮರಾಜ ಕೇಳಿದಂತೆ. ಮಾತಃ ಕಿಲೇಶ ಮುದಿತೋ ಅತಿತರಾಂ ಇತಿ ಸ್ಮ ತಸ್ಮೈ ಸಾ ನಿಖಿಲ ಮಹಚ ಸಾವದತ್ತಂ. ಆಗ ಎಲ್ಲ ವಿಷಯವನ್ನ ಆ ಧರ್ಮರಾಜನ ಮುಂದೆ ಕುಂತಿದೇವಿ ಹೇಳ್ತಾಳೆ. ಹೀಗೆ ಅಳ್ತಾ ಇದ್ರು. ಭೀಮ ಬಂದು ಹೇಳಿದ, ಅದಕ್ಕೆ ಹೋಗಿ ನಾ ಹೇಳಿದೆ, ಭೀಮ ಇದ್ದಾನೆ, ಅವನನ್ನು ಕಳಿಸ್ತೇನೆ, ಬಕಾಸುರ ಸಾಯ್ತಾನೆ, ನೀವೇನು ಕಾಳಜಿ ಮಾಡಬೇಡ್ರಿ ಅಂತ ನಾನು ಹೇಳಿ ಬಂದೀನಿ. ಹಾಗಾಗಿ ಭೀಮಸೇನದೇವರು ಇವತ್ತು ಒಬ್ಬ ಅಸುರನ್ನು ಸಂಹಾರ ಮಾಡುವ ಪ್ರಸಂಗ ಬಂತು, ನಾನು ಕೊಂದು ಬರ್ತೇನೆ ಅಂತ ಖುಷಿಯಲ್ಲಿದ್ದಾರೆ ಅವರು ಅಂತ ಕುಂತಿ ಹೇಳಿದ ಧರ್ಮರಾಜನಿಗೆ. ಧರ್ಮರಾಜ ತಲೆ ಹಿಡ್ಕೊಂಡು ಕೂತ. ಏನಮ್ಮ ನೀನು ಏನು ಪ್ರತಿಜ್ಞೆ ಮಾಡಿ ಬಂದಿದ್ದಿ, ಏನು ಮಾತು ಕೊಟ್ಟು ಬಂದಿದ್ದಿ, ಬಹಳ ಕಷ್ಟ ಆಪತ್ತಿಗೆ ನಮ್ಮನ್ನು ಹಾಕಿದಿ ನೀನು, ಸ್ವಲ್ಪ ವಿಚಾರ ಮಾಡಿ ನಮ್ಮನ್ನು ಕೇಳಿ ಈ ನಿರ್ಣಯ ತಗೋಬೇಕಾಗಿತ್ತಲ್ಲ, ಯಾಕೆ ಸ್ವಲ್ಪ ಉದ್ದಟತನ ಮಾಡಿದಂತೆ ಆಯ್ತಲ್ಲ ನೀನು, ಯಾಕೆ ಮಾಡಿದಿ ನೀನು? ಕಷ್ಟತ್ವಯ ಕೃತಮಹೋ ಬಲಮೇವ ಯಸ್ಯ ಸರ್ವೇಶಿತಾವಯಮಂಚ ನಿಹಂಸಿ ಭೀಮಂ. ಅಮ್ಮ, ಆ ಭೀಮನ ಮೇಲೆ, ಭೀಮನ ಆಧಾರ ಇಟ್ಟುಕೊಂಡು ನಾವೆಲ್ಲ ಬದುಕಿದ್ದೇವೆ, ಗೊತ್ತಾ ನಿನಗೆ? 6 ತಿಂಗಳುಗಳ ಕಾಲ ಅರಿಗಿನ ಮನೆಯಲ್ಲಿ ನಾವೆಲ್ಲ ಆರಾಮಾಗಿ ಸುಗ್ರಾಸ ನಿದ್ರೆಯಲ್ಲಿದ್ವಿ. ಆಗ ಎಚ್ಚೆತ್ತು ಕೂತು ನಮ್ಮನ್ನು ರಕ್ಷಣೆ ಮಾಡಿದ್ಯಾರು? ಭೀಮ. ಕಾಡಿಗೆ ಬಂದ ಮೇಲೆ ಕಾಡಿಗೆ ಅಲ್ಲಿಂದ ಅರಿಗನ ಮನೆಯಲ್ಲಿ ನಮ್ಮನ್ನು ಮೈ ಮೇಲೆ ಎತ್ತುಕೊಂಡು ಕಾಡಿಗೆ ತಂದವನು ಯಾರು? ಭೀಮ. ಇಲ್ಲಿ ಹಿಡಂಬಾಸುರನ್ನು ಸಂಹಾರ ಮಾಡಿದ್ಯಾರು? ಭೀಮ. ಹಾಗಾಗಿ ಇನ್ನು ಮೇಲೆ ಯಾರ ಬಾಹುಬಲವನ್ನು ಆಶ್ರಯಿಸಿ ವಿಶ್ವಾಸ ಮಾಡಿ ರಾಜ್ಯವನ್ನು ಪಡೆದುಕೊಳ್ಳಬೇಕಂತ ಅನ್ಕೊಂಡಿದ್ದೆ ಯಾವ ಸಾಮರ್ಥ್ಯದ ಮೇಲೆ? ಭೀಮನ ಸಾಮರ್ಥ್ಯದ ಮೇಲೆ. ಅಂಥ ಭೀಮನನ್ನ ನೀನು ಆರಾಮಾಗಿ ಆ ರಾಕ್ಷಸನ ಬಾಯಿಗೆ ಕಳಿಸ್ತಾ ಇದ್ದೀಯಾ? ಸ್ವಲ್ಪ ವಿಚಾರ ಮಾಡಬಾರ್ದಾಗಿತ್ತ ನೀನು ಅಂತ ಹೇಳಿ ಟೆನ್ಷನ್ ತಗೊಂಡು ಕುಂತಿ ಧರ್ಮರಾಜ ಕುಂತಿಗೆ ಹೇಳ್ತಾ ಇದ್ದ. ಹೇಗಿದೆ ನೋಡ್ರಿ. ಕಷ್ಟಂ ತ್ವಯಾ ಕೃತಮಹೋಭಯ ಬಲಮೇವ ಯಸ್ಯ ಸರ್ವೇಶ್ರಿತಾ. ಅಂದ್ರೆ ಧರ್ಮರಾಜನಿಗೂ ಗೊತ್ತಿದೆ ಭೀಮ ಅಂದ್ರೇನು, ಭೀಮನ ಇದ್ರೆ ಏನಾಗ್ತದೆ, ಭೀಮ ಇಲ್ಲ ಅಂದ್ರೆ ನಾವು ಯಾರೂ ಇರ್ಲಿಕ್ಕೆ ಸಾಧ್ಯ ಇಲ್ಲ.
ಭೀಮನ ಬಾಹುಬಲದ ಮೇಲೇನೇ ನಾವು ಎಲ್ಲ ಮುಂದೆ ರಾಜ್ಯವನ್ನು ಪಡೆದುಕೊಳ್ಳಬೇಕಾದದ್ದು, ಇಲ್ಲದೇ ಇದ್ದರೆ ಸಾಧ್ಯವಿಲ್ಲ ಅಂತ ಅವನೇ ಸ್ಪಷ್ಟವಾಗಿ ಹೇಳ್ತಾನೆ. ಅದರ ಉದಾಹರಣೆ ಮಾಡುತ್ತಾರೆ ಶ್ರೀಮದಾಚಾರ್ಯರು. ಯದ್ ಬಾಹುವೀರ್ಯ ಪರಮಾಶ್ರಯತೋ ಹೀರೆ ರಾಜ್ಯಂ ಇಚ್ಛಾಮ ಏವ ನಿಖಿಲಾರಿವಧಂ ಸ್ವಧರ್ಮಂ. ಆ ಎಲ್ಲ ದುಷ್ಟರನ್ನು ಸಂಹಾರ ಮಾಡುವುದು ನಮ್ಮ ಧರ್ಮ. ಯಾರು ನಮಗೆ ಈ ಅವಸ್ಥೆ ತಂದಿದ್ದಾರೆ ಅಂಥ ಎಲ್ಲ ದುಷ್ಟರನ್ನು ಸಂಹಾರ ಮಾಡಿ, ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ನಮ್ಮ ರಾಜ್ಯವನ್ನು ನಾವು ಸ್ವೀಕಾರ ಮಾಡಿ ನಮ್ಮ ಪ್ರಜೆಗಳಿಗೆ ಧರ್ಮವನ್ನು ಉಂಟು ಮಾಡುವುದು ನಮ್ಮ ಕರ್ತವ್ಯ. ಅಂದ ಮೇಲೆ ಅದೆಲ್ಲ ಭೀಮಸೇಂದಿರ ಬಾಹುಬಲದ ಮೇಲೆ ಆಗಬೇಕಾದದ್ದು. ಅಂಥ ಭೀಮನಿಗೆ ಇಂಥ ಬಲಿಷ್ಠನಾದ ಬಕಾಸುರನ ಬಾಯಿಗೆ ತುತ್ತಾಗಿ ಕಳಿಸ್ತಾ ಇದ್ದೀಯಲ್ಲಮ್ಮ ನೀನು. ಸ್ವಯಂ ತ್ವಯಾದ್ಯ ನಿಶಿಚಾರಿ ಮುಖಾಯ ಮಾತಃ ಪ್ರಸ್ಥಾಪ್ಯತೆ ವದ ಮಮಾಶು ಕಯೇವ ಬುದ್ಧ್ಯ. ಯಾಕೆ ಹೀಗೆ ಮಾಡಿದ್ದೀನಿ ನೀನು ಅಂತಂದರೆ, ಕುಂತಿ ಆವಾಗ ಮಾತುಗಳನ್ನು ಹೇಳ್ತಾಳೆ. ಕೇಳಬೇಕು, ಎಲ್ಲರೂ ಕೇಳಬೇಕು. ಕುಂತಿಗೂ ಗೊತ್ತು ಯಾರು ಭೀಮ, ಯಾಕೆಂದರೆ ಕರೆದವಳೆ ಕುಂತಿಯಲ್ಲ. ಧರ್ಮರಾಜ ಯಾರು ಗೊತ್ತು, ಭೀಮ ಯಾರು ಗೊತ್ತು, ಅರ್ಜುನ ಯಾರು ಗೊತ್ತು, ನಕಲ ಸಹದೇವರು ಯಾರು ಗೊತ್ತು, ಎಲ್ಲ ಗೊತ್ತು. ಯಾಕೆ? ಪಾಂಡುರಾಜ ಕುಂತಿ ಇಬ್ಬರು ಸೇರೇನೆ ಆ ದೇವತೆಗಳನ್ನು ಕರೆದದ್ದು. ಹಾಗಾಗಿ ಏ ಧರ್ಮರಾಜ, ನೀನು ಸಣ್ಣ ಹುಡುಗ, ಏನಾದರೂ ನನ್ನ ಮುಂದೆ ಬಚ್ಚಾನೆ ನೀನು. ಭೀಮಸೇನ ನಿನಗೆ ಗೊತ್ತಿಲ್ಲ, ಹೇಳ್ತೇನೆ ಕೇಳು. ಭೀಮ ಅಂದರೆ ಯಾರು ಗೊತ್ತಾ? ಭೀಮ ಅಂದರೆ ವಾಯುದೇವರು, ಸಾಮಾನ್ಯರಾದವರಲ್ಲ. ಭೀಮ ಹುಟ್ಟಿದಾಗ ಕೈ ಜಾರಿ ಪರ್ವತದ ಮೇಲೆ ಬಿದ್ದರೆ ಪರ್ವತ 100 ಹೋಳಾಗಿ ಹೋಯಿತು. ಹುಟ್ಟಿದ ಕೂಸು ಭೂಮಿ ಮೇಲೆ ಬಿದ್ದರೆ ಆ ಬೆಟ್ಟ 100 ಹೋಳಾದದ್ದಕ್ಕೆ ಶತಶೃಂಗ ಪರ್ವತ ಅಂತ ಹೆಸರು ಬಂದಿದೆ. ಅಷ್ಟು ಪರಾಕ್ರಮಿಯ ಭೀಮ. ಸರ್ವೇ ಸುರೈಹಿ ಅಸುರಯೋನಿಭಿರಪ್ಯನ ಅನೇನ ಚೂರ್ಣೀಕೃತಾ ಶತಶೃಂಗಗಿರಿ ಪ್ರಸೂತ್ಯ ಇತ್ಯುಕ್ತವಂತಂ ಆಹ ಸುಧೀರ ಬುದ್ಧಿ ಕುಂತೀನ ಪುತ್ರಕ ನಿಹಂತ್ವಮಹಂ ನ ಶಕ್ಯ. ಯಾ ದೇವತೆಗಳು ಅಸುರರು ಯಾರ ಬಂದರೂ ನನ್ನ ಭೀಮನನ್ನು ಕೊಲ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಹುಟ್ಟಿದಾಗೆ ಇಷ್ಟು ಸಾಮರ್ಥ್ಯ ಮುಂದು. ಮತ್ತು ಅಷ್ಟೇ ಅಲ್ಲ, ಏಷಃ ಸ್ವಯಂ ಹಿ ಮರುದೇವ ನರಾತ್ಮಕೋ ಭೂತ್. ವಾಯುದೇವರೇ ಈಗ ಭೂಮಿ ಮೇಲೆ ನರನಾಗಿ ಅವತಾರ ಮಾಡಿದ್ದಾರೆ, ಮನುಷ್ಯನಾಗಿ ಅವತಾರ ಮಾಡಿದ್ದಾರೆ. ಕುಂತಿಗೆ ಪೂರ್ಣ ತಿಳುವಳಿಕೆ ಏಷಃ ಸ್ವಯಂ ಹಿ ಮರುದೇವ ನರಾತ್ಮಕೋ ಭೂತ್ ಕೋ ನಾಮ ಹಂತುಂ ಇಮ ಆಪ್ತ ಬಲೋ ಜಗತ್ಸು ಇತ್ಯೇವ ಮಸ್ತು ಇದಿ ಸತಾಂ ಅವದತ್ ಪರೇದ್ಯುಹು. ಇಷ್ಟು ಹೇಳಿದ ಮೇಲೆ, ಪೂರ್ಣ ತಿಳುವಳಿಕೆಯನ್ನು ಕೊಟ್ಟ ಮೇಲೆ ಧರ್ಮರಾಜ ಹೌದು ಅಂತ ತಿಳಿದುಕೊಂಡು ಮರುದಿನ ಭೀಮನಿಗೆ ಹೋಗ್ಬಾಪ ಅಂತ ಹೇಳಿ ಒಂದು ದೊಡ್ಡದಾದ ಸ್ನಾನ ಮಾಡಿದ್ದಾರೆ, ಅಭ್ಯಂಗ ಸ್ನಾನ ಮಾಡಿದ್ದಾರೆ, ಮಾಲಿಗಳನ್ನು ಹಾಕಿಕೊಂಡಿದ್ದಾರೆ. ಆಮೇಲೆ ಆ ಚಕಟದ ಬಂಡಿ, ಆ ಚಕಡ ಬಂಡಿ ಮೇಲೆ ಕುತ್ತು ಎಲ್ಲ ಭಕ್ಷ್ಯಭೋಜ್ಯಗಳನ್ನು ಹಾಕಿಕೊಂಡು ತಾವು ಕುತ್ತು ಹೊರಟಿದ್ದಾರೆ. ಗತ್ವಾತರನ್ ಬಕವನಸ್ಯ ಸಕಾಶಮಾಶು ಭೀಮಸ್ಸು ಪಾಯಸ ಹೊರಟಿದ್ದಾರೆ. ಅಗ್ದಿ ಪಾಯಸದ ಘಮ್ಮನೆ ವಾಸನೆ ಬರ್ತಾ ಇದೆ. ಅನ್ನ ಭಕ್ಷ್ಯಭೋಜ್ಯಗಳೆಲ್ಲ ಘಮ್ಮಂತ ವಾಸನೆ ಬರ್ತಾ ಇದೆ. ಸುಪಾಯಸ ಸುಭಕ್ಷ ಪಯೋಘಟಾದ್ದೇಹಿ, ದೊಡ್ಡ ದೊಡ್ಡ ಗಡಿಗೆಗಳೆಲ್ಲ ಇಟ್ಟಿದ್ದಾರೆ. ಅಂಥ ಗಡಿಗೆಗಳಲ್ಲಿ ತುಂಬಿ ತುಂಬಿ ಅನ್ನ, ದೊಡ್ಡದಾದ ಪಾತ್ರೆಯಲ್ಲಿ ಅನ್ನ ಇಟ್ಟಿದ್ದಾರೆ. ಯುಕ್ತಂಚ ಶೈಲ ನಿಭ ಮುಕ್ತ ಮಸನ್ನ ರಾಶಿಂ ಸ್ಪರ್ಶಾತ್ ಪುರೇವ ನರ ಭಕ್ಷಯಿತು. ಆಗ ವನಕ್ಕೆ ಹೋಗಿದ್ದಾರೆ. ಬೆಟ್ಟದ ಮೇಲೆ ಆ ಬಕಾಸುರ ಇದ್ದಾನೆ. ತಳಗಡೆನೆ ಅವನ ಮುಂದೇನೆ ಬಂಡಿಯಿಂದ ತಳಗಿಳಿದು ಎಲ್ಲ ಭಕ್ಷ್ಯಭೋಜ್ಯಗಳನ್ನು ಹಾಕಿ ಪರಿಶೇಚನೆ ಮಾಡಿ ಅವನ ಮುಂದೇನೆ ಎಲ್ಲ ಸ್ವೀಕಾರ ಮಾಡ್ತಾ ಇದ್ದಾರೆ. ಸ್ವಲ್ಪ ಫಾಸ್ಟ್ ಊಟ ಮಾಡ್ತಾ ಇದ್ದಾರಂತೆ. ಯಾಕೆ ಗೊತ್ತಾ ಫಾಸ್ಟ್ ಊಟ ಮಾಡೋದು? ಅವನ ಅಂಜಿಕೆಯಿಂದ ಅಲ್ಲ. ಅವನು ರಾಕ್ಷಸ, ನರಭಕ್ಷಕವನು. ಅವನು ಬಂದು ಮುಟ್ಟಿದರೆ ಈ ಭೋಜನ ಎಂಬ ಯಜ್ಞ ಮೈಲಿಗಾಗಿಬಿಡ್ತದೆ. ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಆಗುವುದಿಲ್ಲ, ಮೈಲಿಗಾಗಿಬಿಡ್ತದೆ. ಹಾಗಾಗಿ ನೋಡ್ರಿ ಹೇಳ್ತಾರೆ, ನರಭಕ್ಷಯಿತು ಐಚ್ಛತ. ಹಾಗಾಗಿ ಸ್ಪರ್ಶಾತ್ಪುರ ಇವ, ಅವನು ಬಂದು ಮುಟ್ಟುಕ್ಕಿಂತ ಮುಂಚೆನೆ ಈ ಎಲ್ಲ ಭಕ್ಷ್ಯಭೋಜ್ಯಗಳನ್ನು ಖಾಲಿ ಮಾಡಿ ಹೊಟ್ಟೆ ತುಂಬಿಸಿಕೊಂಡು ದೇವರಿಗೆ ಸಮರ್ಪಣೆ ಮಾಡಿ ಭೋಜನ ಒಂದು ಯಜ್ಞ. ಹಾಗಾಗಿ
ವೈಶ್ವಾನರ ಪರಮಾತ್ಮನಿಗೆ ಇದನ್ನು ಸಮರ್ಪಣೆ ಮಾಡಬೇಕು. ಆ ದುಷ್ಟ ಬಂದು ಮುಟ್ಟುಕ್ಕಿಂತ ಮುಂಚೆನೆ, ಮೈಲಿಗೆ ಆಗೋಕ್ಕಿಂತ ಮುಂಚೆನೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಊಟ ಫಾಸ್ಟಾಗಿ ಮಾಡಿ, ತೇನೈವ ಚಾನ್ನಂ ಸಮಿತೋ ಪರಿಭುಜ್ಯಮಾನ ಉತ್ಪಾಟ್ಯ. ಅವನಿಗೆ ಸಿಟ್ಟು ಬರ್ತಾ ಇದೆ, ಯಾರಿವರು ನನ್ನ ಸ್ಥಳಕ್ಕೆ ಬಂದು ನನ್ನ ಆಹಾರಕ್ಕಾಗಿ ಬಂದವನು ನನ್ನ ಮುಂದೆನೆ ನನ್ನ ಆಹಾರಗಳನ್ನು ತಿಂತಾ ಇದ್ದಾನೆ ಅಂತ ಹೇಳಿ ಅಲ್ಲಿ ಬೆಟ್ಟದ ಮೇಲೆ ಇದ್ದಂತಹ ವೃಕ್ಷಗಳನ್ನು ಕಿತ್ತಿ ಭೀಮಸೇನ ದೇವರ ಮೇಲೆ ಎತ್ತಿ ಒಗಿತಾ ಇದ್ದಾನಂತೆ ಬಕಾಸುರ. ಒಗಿತಾ ಇದ್ರೆ ಭೀಮಸೇನ ದೇವರಿಗೆ ಏನಾಗಬೇಕು? ವಾಮೀಢ ಮಾರುತಿ ಮಪೋಹ್ಯ, ಎಡಗೈಯಿಂದ ಆ ಗಿಡ ಬರ್ತಾ ಇದ್ದಾಗ ಎಡಗೈಯಿಂದ ಟಚ್ ಕೊಡ್ತಾ ಇದ್ದ, ಹೋಗಿ ಬೀಳ್ತಾ ಇದ್ದ. ಅವನು ಒಗಿತಾ ಇದ್ದಾನೆ, ಇವರೆಲ್ಲ ಎಡಗೈಯಿಂದ ಸರಿಸ್ತಾ ಇದ್ದಾರೆ, ಏನು ಸಮಸ್ಯೆ ಆಗ್ತಾ ಇಲ್ಲ. ತದಾ ಪ್ರಾಹರಾನ್ ಹಸ್ತೇನ ಭೋಜ್ಯಮಖಿಲಂ ಸಹಭಕ್ಷಮಾದ. ಎಲ್ಲ ಊಟ ಮಾಡಿದ್ದಾರೆ. ಊಟ ಮಾಡಿ ಪಿತ್ವಾಪಯ, ಹಾಲನ್ನು ಕುಡಿದಿದ್ದಾರೆ. ತ್ವರಿತ ಏನಂ ಹಿಕ್ಷಮಾಣ, ಎಲ್ಲ ಊಟ ಮುಗಿಸಿ ಆಚಮನೆ ಮಾಡಿ ಮುಸುರಿಯನ್ನು ಕಳೆದುಕೊಂಡು ಊಟ ಮುಗಿದು ಕೃಷ್ಣಾರ್ಪಣಮಸ್ತು ಅಂತ ದೇವರಿಗೆ ಸಮರ್ಪಣೆ ಮಾಡಿದ ಮೇಲೆ ಆ ದುಷ್ಟನನ್ನು ಹಿಡಿದಿದ್ದಾರಂತೆ. ಆಚಮ್ಯತೇನ ಯೂಧೇ ಗುರು ವೃಕ್ಷಶೈಲೈಹಿ, ಬೆಟ್ಟದಿಂದ ಯುದ್ಧ, ಕಲ್ಲುಗಳಿಂದ ಯುದ್ಧ, ಮತ್ತೆ ಗಿಡಗಳಿಂದ ಯುದ್ಧ ಮಾಡಿ, ಬಾಹುಗಳಿಂದ ಯುದ್ಧವನ್ನು ಮಾಡಿ ಕೊನೆಗೆ ಅವನ ಕಾಲ ಮೇಲೆ ಭೀಮಸೇನ ದೇವರು ತಮ್ಮ ಕಾಲನ್ನು ಇಟ್ಟು ಕೈಯನ್ನು ಹಿಡಿದು 2 ಶೀಳಿ ಒಗೆದಿಟ್ಟಾರೆ ದೇಹವನ್ನು. ಆಚೆ ಈಚೆ 2 ಶೀಳಿ ಅವನನ್ನು ಕೊಂದು ಹಾಕಿದ್ದಾರೆ. ವಿಷ್ಣು ದ್ವಿಟ್, ಪರಮಾತ್ಮನನ್ನು ದ್ವೇಷ ಮಾಡುವನು ಮತ್ತು ಪರಮಾತ್ಮನ ಭಕ್ತರಿಗೆ ತೊಂದರೆ ಕೊಡುವಂತಹ ಮೂರ್ಖಮನು. ಮೃತ್ವಾಚೋರು ತಮ ಏವ ಜಗಾಮ ಪಾಪೋ ವಿಷ್ಣುದ್ವಿಡೇವ ಚ ಶನೇ ನಿಕೃತ್ಯ ಚೋಗ್ರಂ ಹತ್ವಾ ತಮಕ್ಷ ಬಲ ಜಗದಂತಕಂ ಚ ಯೋ ರಾಕ್ಷಸೋ ನ ವಶ ಆಸ ಜರಾಸುತಸ್ಯ. ಜರಾಸಂಧನಿಗೂ ವಶನಾಗದೇ ಇದ್ದ, ನರಕಾಸುರನಿಗೂ ವಶನಾಗದೇ ಇದ್ದ ಮಹಾಪರಾಕ್ರಮಿ ಇವನು. ಭೀಮಸೇನ ದೇವರು ಮಹಾಪರಾಕ್ರಮಿಯಾಗಿದ್ದಾರೆ. ಹಾಗಾಗಿ ಬಕಾಸುರನ ಪರಾಕ್ರಮ ಏನು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಇವನ ಪರಾಕ್ರಮ ಹೇಗಿತ್ತು ಅಂದರೆ, ಜರಾಸಂಧ ಯಾರು ಗೊತ್ತು ನಿಮಗೆ? ಜರಾಸಂಧನ ವಶದಲ್ಲಿ ಇಲ್ಲದೇ ಇದ್ದ ಯಾರು ರಾಜರುಗಳು ಇದ್ದಿದ್ದಿಲ್ಲ. ಅಷ್ಟು ರಾಜರುಗಳು ಎಲ್ಲರೂ ಜರಾಸಂಧನ ವಶರಾಗಿದ್ದರು, ನರಕಾಸುರನ ವಶರಾಗಿದ್ದರು. ಆದರೆ ರಾಕ್ಷಸ ನ ವಶ ಆಸ ಜರಾಸುತಸ್ಯ ಭೌಮಸ್ಯ ಪೂರ್ವಪಿನೋ ಭರತಸ್ಯ ರಾಜ್ಞ, ಭರತನಿಗೂ ವಶನಾಗಿದ್ದಿಲ್ಲ ಅಂತ ರಾಜ, ಅಂತ ಬಕಾಸುರ ಈಗ ಭೀಮಸೇನ ದೇವರ ಕೈಯಿಂದ ಆರಾಮಾಗಿ ಸತ್ತು ಹೋಗಿದ್ದಾನೆ. ದ್ವಾರೈವ ತತ್ ಪ್ರತಿನಿಧಾಯ, ಅಗಿಸಿನ ಬಾಗಿಲಕ್ಕೆ ತಂದು ಆಚೆ ಈಚೆ ಅವನನ್ನು ಕಟ್ಟಿದ್ದ, ತೋರಣ ಕಟ್ಟಿದಂತೆ. ನಾವು ಬಾಳೆ ಕಂಬವನ್ನು ಕಟ್ತೇವಲ್ಲ ಆಚೆ ಈಚೆ ಪ್ರಭಾವಳಿಗೆ, ಹಾಗೆ ತೋರಣಕ್ಕೆ ಆ ಪ್ರಭಾವಳಿಗೆ ಮತ್ತೇನಂದರೆ ಜರಾಸಂಧನನ್ನು ಆಚೆ ಈಚೆ ಕಟ್ಟಿದ್ದಾರೆ. 2 ಶೀಳು ಒಗೆದಿದ್ರು, ಕಟ್ಟಿದ್ರು, ಅಗಸಿ ಬಾಗಿಲಿಗೆ ಕಟ್ಟಿದ್ರು. ಪ್ರತಿನಿತ್ಯ ಎದ್ದು ಎಲ್ಲ ಬಹಿರ್ದೇಶ ಗಮನಕ್ಕೆ ಹಾಗೆ ಹೀಗೆ ಅಂತ ಹೋಗಿ ಬರ್ತಾ ಇದ್ದಾರೆ. ನೋಡ್ತಾರೆ ಬಕಾಸುರ, ಗಾಬರಿ ಆದ್ರೆ ಎಲ್ಲರೂ ನೋಡಿ. ಶುತ್ವಾಸ್ಯ ಕರ್ಮ ಪ್ರಮಂ ತುದುಷು ಸಮೇತ, ನೋಡಿ ಭಯ ಆಯಿತು ಮೊದಲಿಗೆ, ಆಮೇಲೆ ಗೊತ್ತಾಯಿತು ಸತ್ತು ಹೋಗಿದ್ದಾನೆ. ಟೆಸ್ಟ್ ಮಾಡಿ ನೋಡ್ತಾರೆ, ಕಲ್ಲುಗಳನ್ನು ಒಗೆದು ಕಟ್ಟಿಗೆಗಳನ್ನು ಒಗೆದು ಚುಚ್ಚಿ ನೋಡ್ತಾರೆ, ಏನೂ ಪ್ರತಿಕ್ರಿಯೆ ಇಲ್ಲ ಅಂತ ಗೊತ್ತಾದ ಮೇಲೆ ಪುರಸ್ತರಾದ ಆ ಊರಿನ ಜನರೆಲ್ಲ ಸಂತೋಷಪಟ್ಟಿದ್ದಾರೆ. ದುಷ್ಟ್ವೈವ ರಾಕ್ಷಸ ಶರೀರ ಮುರುಪ್ರಭೀತ ಜ್ಞಾತ್ವೈವ ಹೇತು ವಿರತ ಕ್ರಮಶೋ ಮೃತಂಚ. ಕ್ರಮವಾಗಿ ಪರೀಕ್ಷೆ ಮಾಡಿ ಇವನು ಸತ್ತಿದ್ದಾನೆ ಅಂತ ತಿಳಿದು ಬಹಳ ಸಂತೋಷ. ಎಲ್ಲರೂ ಉತ್ಸವವನ್ನು ಮಾಡಿದ್ದಾರಂತೆ. ಭೀಮಸೇನ ದೇವರು ಆ ಬಾಗಿಲಿಗೆ ಕಟ್ಟಿ, ಮಹಾದ್ವಾರಕ್ಕೆ ಕಟ್ಟಿ ಮನೆಗೆ ಬಂದು ಸ್ನಾನ ಮಾಡಿ ಮಲ್ಕೊಂಡಿದ್ದಾರೆ ಅಂತ. ದುಷ್ಟ ಶವವನ್ನು ಮುಟ್ಟಿ ತಂದು ಇಲ್ಲಿ ಕಟ್ಟಿದ್ದೇನೆ. ಆ ರಾಕ್ಷಸನ ಶವವನ್ನು ಮುಟ್ಟಿದ ಮೇಲೆ ಸ್ನಾನ ಮಾಡಬೇಕಲ್ಲ. ಹಾಗಾಗಿ ಭೀಮಃ ಸ್ನಾತ್ವಾ ಜಗಾಮ ನಿಜ ಸೋದರ ಪಾರ್ಶ್ವಮ, ಆರಾಮಾಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಬಂದು ಆರಾಮಾಗಿ ಮಲಿಬಿಟ್ಟಿದ್ದಾರೆ ಭೀಮಸೇನ. ಇವರೆಲ್ಲ ಮುಂಜಾನೆ ಎದ್ದ ಮೇಲೆ ಬಕಾಸುರ ಸತ್ತ. ಯಾರ ಪಾಳಿ ಇತ್ತು ನಿನ್ನೆ? ಆ ಬ್ರಾಹ್ಮಣನ ಮನೆಗೆ ಹೋದಂತೆ. ಈಗ ಆಯ್ತು ಸುದ್ದಿ ಎಲ್ಲ ಹೇಳಿ, ಇಲ್ಲ ಈ ಬ್ರಾಹ್ಮಣರು ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅಂತ ಹೇಳಿ ಆಗ ಅನ್ನಾತ್ಮಕಂ ಇಡೀ ಊರಿಗೆ ಪಾರ್ಟಿ ಮಾಡಿದ್ದಾರಂತೆ. ಬಕಾಸುರ ಎಷ್ಟು ತೊಂದರೆ ಕೊಟ್ಟಿದ್ದ ನೋಡ್ರಿ, ಈ ಊರಿಗೆ ಎಷ್ಟು ಸಮಸ್ಯೆ ಮಾಡಿದ್ದ. ಪ್ರತಿನಿತ್ಯ ಒಬ್ಬೊಬ್ಬನ ಮನೆಯಿಂದ ಇಷ್ಟು ಭಕ್ಷ್ಯಭೋಜ್ಯಗಳು ಹೋಗಬೇಕು, ಮನುಷ್ಯ ಹೋಗಬೇಕು, ಭಕ್ಷ್ಯಭೋಜ್ಯಗಳು ಓಕೆ, ಏನಾದರೂ ವ್ಯವಸ್ಥೆ ಮಾಡಿದ್ದಾರೆ.
ಒಬ್ಬ ಮನುಷ್ಯ ಸಾಯಬೇಕಲ್ಲ, ಹೀಗೆ 13 ವರ್ಷದಿಂದ ನಡೆಸಿದ್ದ ಜರಾಸಂಧನಿಗೆ, ನರಕಾಸುರನಿಗೆ ವಶನಾಗದೇ ಇದ್ದ ಮಹಾಪರಾಕ್ರಮಿ ಯಾರಿಗೆ ಹೇಳಬೇಕು? ಇವನಿಗಿಂತ ದೊಡ್ಡವರಿಗೆ ಹೇಳಿ ಇವನನ್ನು ಬಾಯಿ ಮುಚ್ಚಿ ಕೈ ಮುಚ್ಚಿ ಗಪ್ ಕೂಡುವಂಥ ವ್ಯವಸ್ಥೆ ಮಾಡಬಹುದು. ಆದರೆ ಇವನು ಯಾರಿಗೂ ವಶನೇ ಆಗದೇ ಇದ್ದ ಮಹಾದೈತ್ಯ. ಅಂಥ ದೈತ್ಯನನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ದಾರೆ. ಕೊಂದು ಈ ಪುಣ್ಯವನ್ನು ಎಲ್ಲರಿಗೆ ನರಸಿಂಹ ವಪುರ್ಧರಸ್ಯ, ನರಸಿಂಹದೇವರಿಗೆ ಸಮರ್ಪಣೆ ಮಾಡಿದ್ದಾರೆ. ಅನ್ನವನ್ನು ಸಮರ್ಪಣೆ ಮಾಡಿ ಊರಿಗೆಲ್ಲ ಅನ್ನಾತ್ಮಕಂ ಕರಮಮುಷ್ಯ ಚ ಸಂಪ್ರಜಕ್ರುಹು ಸೋಪೇತ ಮಾಶು ನರಸಿಂಹ ವಪುರ್ಧರಸ್ಯ ಚಕ್ರೇ ಹರೇಸ್ತದನು ಸತ್ಯವತೀ ಸುತಸ್ಯ ವಿಷ್ಣೋರ್ಹಿ ವಾಕ್ ಪ್ರಯುರತಶ್ಚ. ಸಮರ್ಪಣೆ ಮಾಡಿ ಎಲ್ಲ ಕಡೆಗೆ ಅನ್ನವನ್ನು ಕೊಟ್ಟಿದ್ದಾರೆ, ಸಂತೋಷಪಟ್ಟಿದ್ದಾರೆ. ಸಂತೋಷಪಟ್ಟು ಉತ್ಪತ್ತಿ ಪೂರ್ವಕಥೆಯಾಂ ದೃಪದಾತ್ಮಜಾಯ ಸುದ್ದಿ ವಾರ್ತೆ ಬಂತು ಅಂತ. ಇಷ್ಟು ಕಥೆ ಮುಗೀತಿಲ್ಲಿಗೆ. ಕಥೆ ಮುಗಿದ ಮೇಲೆ ವಾರ್ತೆ ಬಂತು. ಏನು ವಾರ್ತೆ ಬಂತು? ದೃಪದರಾಜನ ಮಗಳ ಸ್ವಯಂವರ ಇದೆ, ದ್ರೌಪದಿ ಸ್ವಯಂವರ ಇದೆ, ದ್ರೌಪದಿ ಸ್ವಯಂವರ ಇದೆ ಅಂತ ಸುದ್ದಿ ಮುಟ್ಟಿದೆ ಎಲ್ಲ ಕಡೆಗೆ. ಉತ್ಪತ್ತಿ ಪೂರ್ವಕಥೆಯಾಂ ದೃಪದಾತ್ಮಜಾಯ ವ್ಯಾಸೋಹ್ಯನುಜ್ಜ ಜಗತಾಂ ಗುರುರಿಂದಿರೇಶ ಯಾತೇತ್ಯ. ಆಗೆಲ್ಲ ಬ್ರಾಹ್ಮಣರು ಹೊರಟಿದ್ದಾರಂತೆ. ದ್ವಿಜಾಗ್ರ್ಯಾಸ್ತಾನ್ ಬ್ರಾಹ್ಮಣ ಇತಿ ಭುಜಿರ್ ಭವಿತೇತಿ ಚೋಚುಹು. ಬ್ರಾಹ್ಮಣರು ಯಾಕೆ ಹೊರಟಿದ್ದಾರೆ ಅಂದರೆ ಅಲ್ಲೆಲ್ಲ ಊಟ ಭಾಳ ಇರ್ತದೆ ರೀ, ಭಕ್ಷ್ಯಭೋಜ್ಯಗಳನ್ನು ಮಾಡಿರ್ತಾರೆ, ಸುಗ್ರಾಸ ಭೋಜನ ಇರ್ತದೆ, ಹೋಗೋಣ ನಡ್ರಿ ಎಲ್ಲರೂ ಅಂತ ಹೇಳಿ, ಬ್ರಾಹ್ಮಣ ಬಕಾಸುರನ ಕೊಂದಿದ್ದೀರಿ, ಸ್ವಲ್ಪ ಶ್ರಮ ಆಗಿರ್ತದೆ ನಿಮಗೂ, ನಡ್ರಿ ಎಲ್ಲ ನೀವು 5 ಮಂದಿ ಬ್ರಾಹ್ಮಣರಿದ್ದೀರಿ, ಎಲ್ಲರೂ ಕೂಡ ಇಲ್ಲಿ ಹೋಗೋಣ ಅಂತ ಹೇಳಿ ಬ್ರಾಹ್ಮಣರು ಊಟಕ್ಕಾಗಿ ಅಲ್ಲೆಲ್ಲ ಹೊರಟರು ಅಂದಾಗ ಶ್ರೀಮದಾಚಾರ್ಯ ಹೇಳ್ತಾರೆ, ಬ್ರಾಹ್ಮಣರು ಊಟಕ್ಕೆ ಹೊರಟರು, ಕಷ್ಟ ಇತ್ತು, ಊಟ ಬೇಕಾಗಿತ್ತು. ಆದರೆ ಬ್ರಾಹ್ಮಣ ಭೋಜನ ಪ್ರಿಯ ಅಂತನೋ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಬ್ರಾಹ್ಮಣರು ಭೋಜನ ಪ್ರಿಯರಾಗಿದ್ದಾರೆ, ಬ್ರಾಹ್ಮಣರು ಭೋಜನ ಪ್ರಿಯರಾಗಿದ್ದಾರೆ. ಈಗಿನ ಜನ ಎಲ್ಲ ಇದನ್ನು ಬೇರೆ ಮುಖ ಮಾಡಿ ಪ್ರಪಂಚಕ್ಕೆ ಬ್ರಾಹ್ಮಣರು ಊಟಕ್ಕೆ ಬಿಟ್ಟು ಬೇರೆ ಯಾವುದಕ್ಕೂ ಮುಂದಾಗುವುದಿಲ್ಲ ಅಂತ ಮಾಡಿಟ್ಟಿದ್ದಾರೆ. ಹಾಗಲ್ಲ. ಬ್ರಾಹ್ಮಣರಲ್ಲಿ ಯಾಕೆ ಹೊರಟರು ಅಂದರೆ ಅನಾಯಾಸವಾಗಿ ಭೋಜನ ಸಿಗ್ತದೆ. ಭೋಜನ ಸಿಕ್ಕ ಮೇಲೆ ನಾವು ಪ್ರತಿನಿತ್ಯ ಮಾಡುವ ಕರ್ಮಗಳನ್ನು, ವೇದಾಧ್ಯಯನಗಳನ್ನು, ಪಾಠ ಪ್ರವಚನವನ್ನು ನಿರಾತಂಕವಾಗಿ ಮಾಡಬಹುದು. ಹೊರತು ಊಟಕ್ಕಾಗೇನೆ ಇದ್ದವರು ಬ್ರಾಹ್ಮಣರಲ್ಲ, ಬದುಕಬೇಕಲ್ಲ, ಹಾಗಾಗಿ ಭೋಜನ ಮಾಡುವುದು. ಹಾಗಾಗಿ ಬ್ರಾಹ್ಮಣ ಭೋಜನ ಪ್ರಿಯ. ಏನು ಬದುಕಲಿಕ್ಕಾಗಿ ಭೋಜನ ಮಾಡುತ್ತಾರೆ, ಅದರಿಂದ ಬ್ರಾಹ್ಮಣರು ಭೋಜನ ಪ್ರಿಯ ಅಲ್ಲ. ತಾವು ಎಷ್ಟು ಬೇಕೋ ಅಷ್ಟು ಊಟವನ್ನು ಮಾಡಿ ಭೋಜನ ಪ್ರಿಯರಾಗಿ, ಏನು ಭೋಜನ ಪ್ರಿಯರಾಗಿ, ಏನು ಬ್ರಾಹ್ಮಣರು ಭೋಜನಕ್ಕೆ ಮಾತ್ರ ಪ್ರಿಯ. ಕ್ಷತ್ರಿಯರು ಬೇರೆಯವರೆಲ್ಲ ಹಾಗಲ್ಲ, ಭೋಜನಕ್ಕೆ ಮಾತ್ರ ಪ್ರಿಯರಲ್ಲ. ಊಟ ಒಂದು ಸಿಕ್ಕರೆ ಸಾಕು ಅವರಿಗೆ, ಅಲ್ಲ ಹಣ ಸಿಗಬೇಕು, ಕೀರ್ತಿ ಸಿಗಬೇಕು, ರಾಜ್ಯ ಸಿಗಬೇಕು, ಉಳಿದೆಲ್ಲ ಸಿಗಬೇಕು. ಹಾಗಾಗಿ ಕ್ಷತ್ರಿಯರು ಕೇವಲ ಭೋಜನಕ್ಕೆ ಮಾತ್ರ ಪ್ರಿಯರಲ್ಲ, ಭೋಜನದಿಂದ ಹೊರತುಪಡಿಸಿ ಹಣ ಬೇಕು, ಹಣಕ್ಕೂ ಪ್ರಿಯ, ರಾಜ್ಯ ಬೇಕು, ರಾಜ್ಯಕ್ಕೂ ಪ್ರಿಯ, ಕೀರ್ತಿ ಬೇಕು, ಕೀರ್ತಿಗೂ ಪ್ರಿಯ. ಆದರೆ ಬ್ರಾಹ್ಮಣರಿಗೆ ಭೋಜನ ಒಂದು ಸಿಕ್ಕಿಬಿಟ್ಟು ಸಾಕು, ಬ್ರಾಹ್ಮಣರು ಭೋಜನ ಪ್ರಿಯರು. ಮುಂದಿನ ಕೆಲಸ ಪಾಠ ಪ್ರವಚನದಲ್ಲಿ ಅವರು ನಿಷ್ಣಾತರಾಗಿಬಿಡ್ತಾರೆ. ಕ್ಷತ್ರಿಯರಿಗೆ ಹಾಗಲ್ಲ. ಈ ಕಾರಣಕ್ಕಾಗಿ ಬ್ರಾಹ್ಮಣರು ಭೋಜನ ಪ್ರಿಯ ಅಂತ ಹೇಳಿದ್ದು ಗೊತ್ತಾಯ್ತೇನೋ? ಬ್ರಾಹ್ಮಣರು ಭೋಜನ ಪ್ರಿಯ ಯಾಕೆ? ಅವ್ರು ಊಟ ಮಾಡಲಿಕ್ಕೆ ಗಟ್ಟಿಮುಟ್ಟಿ ಅಲ್ಲ, ಊಟ ಮಾಡಿ ತಮ್ಮ ಜೊತೆಗಿದ್ದವರಿಗೆಲ್ಲರಿಗೂ ಪಾಠ ಪ್ರವಚನ ಮಾಡಿ ಸಮಾಜಕ್ಕೆ, ಸಜ್ಜನರಿಗೆ ಹಿತವನ್ನು ಮಾಡುತ್ತಾ ಸಾಧನೆಯಲ್ಲಿ ಆಸಕ್ತರಾಗಿ ಇರ್ತಿದ್ರು. ಆದ್ದರಿಂದ ಬ್ರಾಹ್ಮಣರು ಭೋಜನ ಪ್ರಿಯ. ಭೋಜನ ಒಂದಾದರೆ ಸಾಕು, ಮುಗಿದು ಹೋಗ್ತಿತ್ತು. ಕ್ಷತ್ರಿಯರಿಗೆ ಬೇರೆಯವರಿಗೆಲ್ಲ ಹಾಗಿಲ್ಲ. ಹಣ ಬೇಕು, ಕೀರ್ತಿ ಬೇಕು, ರಾಜ್ಯ ಬೇಕು, ಐಶ್ವರ್ಯ ಬೇಕು, ಉಳಿದೆಲ್ಲನೂ ಬೇಕು. ಬ್ರಾಹ್ಮಣರಿಗೆ ಅದೆಲ್ಲ ಬೇಕಾಗಿದೆ. ಹಾಗಾಗಿ ಅವರಿಗೆ ಯಾರಾದರೂ ಒಬ್ಬರು ಹೊಟ್ಟೆ ತುಂಬಿಸಿದ್ರೆ ಸಾಕು, ತಮ್ಮ ಕೆಲಸ ನಾವು ಮಾಡ್ತಿತ್ತು ಅಂತ ಅರ್ಥ. ಇದ್ರ ಬಗ್ಗೆ ಮತ್ತೆ ಹೇಳಬೇಕು. ಹಾಗಾಗಿ ಬ್ರಾಹ್ಮಣರು ಭೋಜನ ಪ್ರಿಯ ಅಂತ ಅರ್ಥವೇ ಹೊರತು ಈಗಿನ ಸಮಾಜ ಸ್ವಲ್ಪ ಇದನ್ನೆಲ್ಲ ಬೇರೆ ರೀತಿಯಿಂದ ಹೇಳಿ ಕಣ್ಮುಂದೆ ತಂದು ಅಪಚಾರ ಮಾಡಿದೆ. ಹಾಗಾಗಿ ಅಲ್ಲ ಅಂತ ಶ್ರೀಮದಾಚಾರ್ಯ ತಿಳಿಸ್ತಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.